ಉದ್ಯೋಗ ಈಗ ನಮ್ಮ ಪ್ರಕಾಶ್ ಮುನ್ರಾಜು ನಮ್ಮ ರಾಯಪುರಿ ಸ್ಟೇಜ್ ಮೇಲೆ ಎಲ್ಲ ಕೂತವ್ರಲ್ಲ ಎಷ್ಟು ಸಂಪಾದನೆ ಮಾಡ್ತಾರೆ ಅವರು. ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ನೀನು ಎಷ್ಟು ಊಟ ಮಾಡ್ತೀಯ ಪ್ರಕಾಶ್? 100 200 ಏನಾದ್ರು ಸಾಯಂಕಾಲ ನಾವು ಬಲವಂತ ಮಾಡಿದ್ರೆ ಒಂದು ಲಾಡ್ಜ್ ಹಾಕ್ಬೋದು, ಇಲ್ಲ ಅಂದ್ರೆ ಅದು ಇಲ್ಲ. ಬಟ್ಟೆ ಹಾಕೊಂಡ್ರೆ ಎಷ್ಟು ಬಟ್ಟೆ ಹಾಕೋಬಹುದು? ಒಂದು 50,000 ಹಾಕೋಬಹುದು, 20,000 ಹಾಕೋಬಹುದು. ದಿನ ಟೈಲರ್ಗೆ ಒಂದು 200 ರೂಪಾಯಿ ಕೊಡ್ಬೋದು ಇದಕ್ಕೆ ಡೋಬಿಗೆ. ಅಲ್ಟಿಮೇಟ್ಲಿ ಅವ್ರನ್ನೆಲ್ಲ ಒಂದು 50,000 ಲಕ್ಷಕ್ಕೆ ಮುಗಿದೋಯ್ತಾನೆ ಅವನು. ಮಿಕ್ಕಿದ್ ಯಾರಿಗೋಸ್ಕರ ಸಂಪಾದನೆ ಮಾಡ್ತಾ ಇದ್ದಾನೆ? ಬೇರೆಯವ್ರಿಗೋಸ್ಕರ ಸಂಪಾದನೆ ಮಾಡ್ತಾನೆ. ಹಂಗೆ ಈ ದೇಹ ಇರೋದು ಬೇರೆಯವ್ರಿಗೋಸ್ಕರ, ಅಲ್ಟಿಮೇಟ್ಲಿ ಅವ್ರಿಗಲ್ಲ. ಈಗ ನಮ್ಮ ಸ್ಕೂಲ್ ಮಾಡೋರು, ನಮ್ಮ ಲೀಡ್ರು ಆನಂದ್ ಒಂದು 500 ಜನ 1000 ಜನ ಟೀಚರ್ಸ್ಗೆ ಸಂಬಳ ಕೊಡ್ತಾ ಇದ್ದಾರೆ. ಆನಂದ್ ಸ್ಕೂಲ್ ಮಾಡೋರೆ, ಅವರು 1000 ಜನ ಕೊಡ್ತಾರೆ. ಇವರು ಇನ್ಸ್ಟಿಟ್ಯೂಷನ್ ಮಾಡಿಸೋರು 1000 ಜನ ಕೊಡ್ತಾ ಇದ್ದಾರೆ. ಒಬ್ಬ ತಲೆ ಇರೋದಕ್ಕೆ, ಒಬ್ಬ ಉದ್ಯಮಿ ಆದಕ್ಕೆ, ಒಬ್ಬ ಎಜುಕೇಶನಿಸ್ಟ್ ಆದಕ್ಕೆ ಎಷ್ಟು 1000 ಕುಟುಂಬಗಳನ್ನ ತಯಾರು ಮಾಡ್ತಾ ಇದ್ದಾರೆ. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಇದು ಒಬ್ಬನ ವಿಚಾರ ಅಲ್ಲ. ಅದಕ್ಕೆ ನಾನು ಯಾವತ್ತೂ ಕೂಡ ಎಂಪ್ಲಾಯಿಗಿನ್ನ ಎಂಪ್ಲಾಯರ್ ಅವನು ಸಾಲ ತಗೊಳ್ಳೋದು ಅವನು. ಈಗ ಯಾವ್ದಾದ್ರು ಒಂದು ಸ್ಕೂಲು ಇಲ್ಲ ಯಾವ್ದೋ ಮಾಡ್ಬೇಕಾದ್ರೆ ಕೊನೆಗೆ ಬ್ಯಾಂಕ್ ಲೋನ್ ಕೊಡ್ತಾರೆ. ಬ್ಯಾಂಕ್ ಲೋನ್ ಕೊಡ್ಬೇಕಾದ್ರೆ ಪರ್ಸನಲ್ ಗ್ಯಾರಂಟಿ ತಗೊಂಡು ಕೊನೆಗೆ ಇಂಟ್ರೆಸ್ಟ್. ನಾನು ಆಗ ಹೇಳ್ತಾ ಇದ್ದೀನಿ ನಮ್ಮ ಆಫೀಸರ್ಸ್ಗಳಿಗೆಲ್ಲ, ಈ ರಾಯಪುರ ಹತ್ತವ್ರಿಗೆಲ್ಲ, ಅವರೆಲ್ಲ ಜನಕ್ಕೆಲ್ಲ ನೀವು ಇಂಡಕ್ಕೆ ಹೋಗ್ಬಿಡಿ, ಯು ಶುಡ್ ಟ್ರಸ್ಟ್. ಈಗ ಯಾವ್ದೋ ಒಬ್ಬ ಬಿಸ್ನೆಸ್ ಪಾಪ ಯಾರೋ ಒಬ್ಬ ಕಾಂಟ್ರಾಕ್ಟ್ ಮಾಡ್ತೀನಿ, ಬಿಲ್ಡಿಂಗ್ ಕಟ್ತೀನಿ ಅಂತ ಇದ್ದವನೆ ತೋರಿಸ್ತಾನೆ. ಪಾಪ ನಾನು ಶೆಡ್ ಕಟ್ತೀನಿ ಮಾಡ್ತೀನಿ ಅಂತೆಲ್ಲ ಕೇಳಿದೆ. ಈಗ ಕೆಲವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು, ಸೈಟ್ ಮಾಡ್ತೀನಿ ಅಂತ ಹೇಳಿದ್ರು. ಈ ಮಾಡ್ಬೇಕಾದ್ರೆ ಕೊನೆಗೆ ಬಂಡವಾಳ ಹಾಕ್ತಾನೆ ಅವನು. ಅವನಿಗೆ ಎಷ್ಟು ಸಿಗ್ತದೆ? ಕೊನೆಗೆ ಅವ್ನು ಲೋನ್ ತಗೋಬೇಕು, 13% ಕಟ್ತಾನೆ. ರಿಜಿಸ್ಟ್ರೇಷನ್ ಮಾಡಿದಾಗ 7% ಕಟ್ತಾನೆ. ತಿರ್ಗಾ ಅದಾದ್ಮೇಲೆ ಇಂಟ್ರೆಸ್ಟ್ ನ 13-14% ಕಟ್ಟಾದ್ಮೇಲೆ ಕೊನೆಗೆ ಇನ್ಕಮ್ ಟ್ಯಾಕ್ಸ್ 33%. ಎಷ್ಟು? ಎಲ್ಲಿ 22? ಅದು ಸ್ವಂತಕ್ಕೆ ಇದಕ್ಕೆ ಬಿಸ್ನೆಸ್ ಎಲ್ಲ 30-40% ಆಯ್ತದೆ ಅವೆಲ್ಲ. ಸೊ ಆಯ್ತದೆ. 7% ಸಬ್ ರಿಜಿಸ್ಟರ್ ಆಫೀಸು, ಆಮೇಲೆ ಇದು ಕೂಲಿ, ಇದನ್ನೆಲ್ಲ ಕೊಡಿ, ಸಂಬಳದೆಲ್ಲ ಬಿಟ್ಬಿಡಿ ನೀವು. ಇನ್ಕಮ್ ಟ್ಯಾಕ್ಸ್ 30%, ತಿರ್ಗಾ ಈ ಬ್ಯಾಂಕ್ ಇಂಟ್ರೆಸ್ಟು, ಇವೆಲ್ಲ ಸೇರಿದ್ರೆ 45-50% ಆಗೋಯ್ತದೆ. ಅದಾದ್ಮೇಲೆ ಉಳ್ಕೊಂಡಿರೋದು ಮಾತ್ರ ಅವನಿಗೆ. ನಿಮ್ದು ಅಷ್ಟೇ, ನಿಮ್ ಬಿಸ್ನೆಸ್, ನೀವು ಯಾವುದೇ ಕಾರ್ಪುಡಿ ಬಿಸ್ನೆಸ್ ಮಾಡ್ತಾ ಇದ್ದೀರೋ, ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ರು, ಏನ್ ಬಿಸ್ನೆಸ್ ಮಾಡ್ತಾ ಇದ್ರು, ಆಮೇಲೆ GST ಬೇರೆ 17-18%, ಅದು ಬೇರೆ ಲೆಕ್ಕ ಹಾಕೊಳ್ತೀವಿ. 12% 15% ಎಲ್ಲ ಹಾಕಿದ್ರೆ 50% ಮೇಲೆ ಆಗೋಯ್ತದೆ. ಇನ್ನು ನಿಮ್ ಉಳಿಯೋದೆಲ್ಲಿದೆ? ಸೊ ಹಂಗೆ ನೀವು ಸರ್ಕಾರಕ್ಕೂ ಸಹಾಯ ಮಾಡ್ತಾ ಇದ್ದೀರಿ, ನಿಮ್ ಕುಟುಂಬಕ್ಕೂ ಸಹಾಯ ಮಾಡ್ತಾ ಇದ್ದೀರಿ, ನಿಮ್ ನಮ್ದಂತ ಜನಕ್ಕೂ ಸಹಾಯ ಮಾಡ್ತಾ ಇದ್ದೀರಿ. ನೀವು ಕೂಡ ಬದುಕಬೇಕು. ಇಷ್ಟು ಶ್ರಮ ಇದೆ. ಅಂತ ಶ್ರಮದಲ್ಲಿ ಇಂಥ ಯಶಸ್ಸನ್ನ ಕಾಣ್ತಾ ಇರೋಂಥ, ಇಂಥ ಧೈರ್ಯ ಮಾಡ್ತಾ ಇರೋಂಥ ಉದ್ಯಮಿಗಳಿಗೆ ನಾನು ಶುಭ ಕೋರಬೇಕು. ನಾನು ಈ DK ಶಿವಕುಮಾರ್ ಕೂಡ ನಿಮ್ಮ ಜೊತೆಲಿ ಇದ್ದೀನಿ ಅಂತ ಹೇಳಲಿಕ್ಕೋಸ್ಕರ ನಾನು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನಮ್ಮ ಸ್ವಾಮೀಜಿಗಳು 50 ವರ್ಷದ ಬರ್ತಡೇ ಮಾಡ್ಕೊಂಡ್ರು. ಅವತ್ತು ನಾನು ಹೋಗಿದ್ದೆ, ಕುಂಬಳಗೂಡ್ತವು ನಮ್ಮ ಇವರೆಲ್ಲ ಇದ್ರು ಒಂದಷ್ಟು ಜನ ಎಲ್ಲ. ಆಗ ಇವ್ರು ಬಂದು ಸಾಯಿಬಾಬು ಅವರು ಹೇಳಿದ್ರು, ದುಡ್ಡು ಬ್ಲಡ್ 2 ಸರ್ಕ್ಯುಲೇಟ್ ಆಗ್ಬೇಕು ಅಂತ. ದುಡ್ಡು ಒಂದ್ ಕಡೆ ಇರಬಾರ್ದಂತೆ, ಒಂದ್ ಕಡೆ ಇದ್ರೆ ಮಡಕೆಯಲ್ಲೋ ಕುಡ್ಕೆಯಲ್ಲೋ ಯಾರೋ ಇದ್ರೆ ಕಳ್ಳರು ಪಲ್ರೆಲ್ಲ ಬಂದ್ಬಿಡ್ತಾರಂತೆ. ಹಂಗೆ ಸೇಲ್ ಟ್ಯಾಕ್ಸ್ ಅವರು, ಇನ್ಕಮ್ ಟ್ಯಾಕ್ಸ್ ಅವರೆಲ್ಲ ಬಂದ್ಬಿಡ್ತಾರಂತೆ. ಹಂಗೆ ಬ್ಲಡ್ ಅಷ್ಟೇ ಒಂದ್ ಕಡೆ ಸೇರ್ಕೊಬಿಡ್ತು ಅಂತಂದ್ರೆ ಶುಗರು BP ಎಲ್ಲ ಡಾಕ್ಟ್ರೆ ಎಲ್ಲ ನೋಡಿ, ಡಾಕ್ಟರ್ ಬಂದವ್ರಿ ಚೆಕ್ ಮಾಡ್ತಾ ಇರ್ತಾರೆ ನೋಡಿ. ಇವ್ರು ದೊಡ್ಡ ಸ್ಕೂಲ್ ಕಟ್ಟವ್ರಿ, 20 ಕೋಟಿ ಬಂಡವಾಳ ಹಾಕ್ಬಿಟ್ಟು ಅವ್ರಿಗೆಲ್ಲ ಸ್ಕೂಲ್, ಅವ್ರ ಮಕ್ಳಿಗೆಲ್ಲ ಸ್ಕೂಲು, ಗೌರ್ಮೆಂಟ್ ಸ್ಕೂಲ್ನ ಕಟ್ಟವ್ರೆ ಇವರು ನಮ್ಮ ಡಾಕ್ಟ್ರು. ನಾನು ಹೋಗಿದ್ದೆ, ನಮ್ಮ ಡಾಕ್ಟ್ರು ಕಟ್ಟವ್ರೆ, ಡಾಕ್ಟರ್ ವೆಂಕಟಪ್ಪನವರು. ಅವರೆಲ್ಲ ಸಂಪಾದನೆ ಮಾಡೋರು, ಅವ್ರ ಮಕ್ಳೇನು ಓದಲ್ವಲ್ಲ ಸ್ಕೂಲಲ್ಲಿ, ಅಲ್ಟಿಮೇಟ್ಲಿ ಸೊಸೈಟಿಗೆ ಕೊಡ್ತಾ ಇದ್ದಾರೆ. ಸೊ ಹಂಗೆ ದುಡ್ಡು ಬ್ಲಡ್ 2 ಸರ್ಕ್ಯುಲೇಟ್ ಆಗ್ತಾ ಇರ್ಬೇಕಂತ, ಆಗ ಮಾತ್ರ ಸಮಾಜ ಇರ್ತದಂತೆ. ಹಂಗೆ ಸಾಯಿಬಾಬಾ ಅವರು ನಮ್ಮ ಮಠ ಸ್ವಾಮಿಗಳಿಗೆಲ್ಲ ಸ್ಟೇಜ್ ಮೇಲೆ ಇರೋರ್ಗೆ ಹೇಳಿದ್ರು, ಬರೀ ದುಡ್ಡನ್ನೆಲ್ಲ ಎತ್ಕೊಂಡು ನೀವು ಒಳಗಡೆ ಹಾಕೊಳಕ್ ಹೋಗ್ಬೇಡಿ, ನೀವು ಜನಕ್ಕೆ ಸಹಾಯ ಮಾಡೋಂಥ ಕೆಲಸ ನೀವು ಮಾಡಿ, ಇನ್ಸ್ಟಿಟ್ಯೂಷನ್ಸ್ ಮತ್ತೊಂದೆಲ್ಲ ಕಟ್ಟಿ ಉದ್ಯಮಗಳನ್ನು ಮಾಡಿ ಎಲ್ಲರಿಗೂ ಸಹಾಯ ಮಾಡಬೇಕು ಅಂತೇಳಿ ಅವರು ಸಾಯಿಬಾಬಾ ಅವರು ಹೇಳಿದ್ರು. ನನಗೆ ಇವತ್ತು 94 95 94 ಅಂತ ಕಾಣ್ತದೆ. 95ರಲ್ಲಿ
ಬರ್ತಡೇ ಬಂದಂಥ ಸಂದರ್ಭದಲ್ಲಿ ಇದೆ. ನಂಗೆ ನಿಮ್ಮ ಹಿರಿಯರೆಲ್ಲ ನೇಗಿಲು ಹಿಡ್ಕೊಂಡು ಬದುಕ್ತಾ ಇದ್ರು. ಈಗ ಟ್ಯಾಕ್ಟ್ರ್ ಬಂದಿದ್ದೀವಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ, ಹೊಸ ಜನ್ರೇಷನು, ಬಹಳ ಶ್ರಮ ಇದೆ, ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಾನು ಎಲ್ಲ ನಮ್ಮ ಉದ್ಯಮಿಗಳಿಗೆ ಹೇಳೋದು, ಯಾರಿಗೇ ಆಗಲಿ, ನೀವು ಯಾವುದೇ ವೃತ್ತಿ ನೀವು ತೆಗೆದುಕೊಂಡಿರಿ, ಚಿಕ್ಕ ವ್ಯಾಪಾರ ಮಾಡಿ, ದೊಡ್ಡ ವ್ಯಾಪಾರ ಮಾಡಿ, ಬಹಳಷ್ಟು ಪಬ್ಲಿಕ್ಕಲ್ಲಿ ಒಂದು ಇಮೇಜನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಭಾಳ ಲೆಕ್ಕಾಚಾರದ ಹುಷಾರಾಗಿರ್ಬೇಕು, ನಿಮ್ಮ ಅಕೌಂಟ್ಸಲ್ಲಿ ಸರಿಯಾಗಿರ್ಬೇಕು. ನೋಡಿ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಈ ದೇಶದಲ್ಲಿ 14 ಲಕ್ಷ ಜನ ಮಿಲಿನಿಯರ್ಸ್ ಈ ದೇಶ ಬಿಟ್ಬಿಟ್ಟು ಆಸ್ಟ್ರೇಲಿಯಾ, ದುಬೈ, ಬೇರೆ ಬೇರೆ ದೇಶಕ್ಕೆ ಹೊರಟೋಗಿದ್ದಾರೆ. ಯಾಕೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಅವರು, ಇಡಿ, ಸಿಬಿಐನವರು ಕಾಟ ತಡಿನಾರ್ದೆ ಎಲ್ಲ ಹೊರಗಡೆ ಒಂದು ಅಲ್ಲಿ ಟ್ಯಾಕ್ಸ್ ಕಡಿಮೆ ಇದೆ, ಬೇರೆ ಬೇರೆ ಇದೆ ಅಂತೇಳಿ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ನಾನೀಗ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗುದಿಲ್ಲ. ನನಗೂ ಬೇಕಾದಷ್ಟು ಹೇಳ್ತಾರೆ, ಸಾಕಪ್ಪ ನೀನು ಎಲ್ಲರೂ ಮಾಡಂತೆ, ಇಲ್ಲ ನಾ ಏನು ಕಷ್ಟನ ಸುಖನ ಎಲ್ಲ ಅನುಭವಿಸಾಗೋಯ್ತು, ಇನ್ನೇನಿದೆ ನಾನು ಅಂತ ಅಂದ್ಬಿಟ್ಟು ನಾನು ಹಿಂಗೆ ಕಾಲ ಕಳ್ಕೊಂಡು ಹೋಗ್ತಾ ಇದ್ದೇನೆ. ಹಂಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಬೇರೆ ಯೋಚನೆ ಮಾಡ್ತಾ ಇದ್ದಾರೆ.